ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಗಾಯಕನೊಬ್ಬ, ಗಾಯನ ಪ್ರಕಾರ ವಿವಿಧ ಸಂಗೀತ ಕಾರ್ಯಕ್ರಮವು ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಗಾಯಕನೊಬ್ಬ, ಗಾಯನ ಪ್ರಕಾರ ವಿವಿಧ ಎಂಬ ಸಂಗೀತ ಕಾರ್ಯಕ್ರಮವು ಜೂನ್ 2ರಂದು ಕನ್ನಡ ಭವನದಲ್ಲಿ ಮಂಗಳವಾರದಂದು ಶ್ರೀಮತಿ SS ಕುಮುದಿನಿಬಾಯಿ ಮಿಟ್ಟಿಮನಿ ಸ್ಮರಣಾರ್ಥ ಹಾಗೂ ನಾದಪ್ರಿಯ ಫ್ರೆಂಡ್ಸ್ ಗ್ರೂಪ್ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಸಂಗೀತ ಕಾರ್ಯಕ್ರಮವನ್ನು ದೂರದರ್ಶನ ಕೇಂದ್ರದ ನಿವೃತ್ತ ನಿರ್ದೇಶಕರಾದ MB ಪಾಟೀಲ್ ಸಂಗೀತ ನುಡಿಸುತ್ತಾ ಉದ್ಘಾಟಿಸಿ ಮಾತನಾಡುತ್ತಾ, ಸಂಗೀತ ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ನೀಡಿ ಜೀವನದಲ್ಲಿ ಹುರುಪು ಹುಮ್ಮಸ್ಸು ನೀಡಲು ಸಹಕಾರಿಯಾಗಿದೆ. ಈ ಭಾಗದ ಅನೇಕ ಕಲಾವಿದರಿಗೆ ಆಕಾಶವಾಣಿ ಹಾಗೂ ದೂರದರ್ಶನ ಒಳ್ಳೆಯ ಅವಕಾಶ ನೀಡಿ ಸಂಗೀತ ಕಲೆ, ಸಾಹಿತ್ಯ ಬೆಳೆಸಲು ಸಹಕಾರಿಯಾಯಿತು. 1980ರ ಯುಗ ಚಲನಚಿತ್ರ ಸಂಗೀತದ ಅಪರೂಪ ಯುಗವಾಗಿತ್ತು. ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ ಇನ್ನೂ ಅನೇಕ ಕಲಾವಿದರ ಸಂಗೀತ ಸಾಹಿತ್ಯ ಜನಮಾನಸದಲ್ಲಿ ಉಳಿದುಕೊಂಡಿದೆ ಎಂದು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ನಿತ್ಯವೂ ನಾನು ಕೂಡ ಸಂಗೀತ ಅಭ್ಯಾಸ ಮಾಡುತ್ತೇನೆ. ಅದು ನಿತ್ಯವೂ ಆನಂದ, ಸಂತೋಷ ತಂದುಕೊಡುವ ಮೂಲಕ ನಮ್ಮನ್ನು ಚಿಂತೆಯಿಂದ ದೂರ ಇಡಲು ಉತ್ತಮ ಔಷಧ ಎಂದರೆ ತಪ್ಪಾಗಲಾರದು ಎಂದು ಸಂಗೀತ ಕುರಿತು ವಿವರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲಾ ಕಲಾವಿದರ ಸಾಹಿತ್ಯ ರಚನೆಕಾರರ ನೆನೆಯುವುದು ಸೂಕ್ತವೆಂದು ಹೇಳಿದರು. ಕರೋಕೆ ಯುಗದಲ್ಲಿ ಎಲ್ಲರೂ ಹಾಡುವವರೇ ಹೆಚ್ಚು, ಆದರೆ ಕೇಳುವವರೇ ಇಲ್ಲವೆಂದು ವಿಷಾದ ವ್ಯಕ್ತಪಡಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಾಜಿ ಕಾರ್ಯನಿರ್ವಹಣಾ ಕುಲಪತಿಗಳಾದ ಡಾಕ್ಟರ್ ಅಬ್ದುಲ್ ರಬ್ ಉಸ್ತಾದ್ ಅವರು ಸಂಗೀತದಲ್ಲಿ ಹಿಂದಿ ಚಲನಚಿತ್ರದಲ್ಲಿ ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್, ಸಂಗೀತ ನಿರ್ದೇಶಕರಾದ ನೌಶಾದ್ ಉತ್ತಮ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು. ಕಲಬುರಗಿಯ ಹಿರಿಯ ಗಾಯಕರಾದ ವಾಯ್ಸ್ ಆಫ್ ಕಿಶೋರ್ ಕುಮಾರ್ ಖ್ಯಾತಿಯ ರಮೇಶ್ ಜೋಶಿ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸುಗಮ ಸಂಗೀತ, ಭಾವಗೀತೆ, ದಾಸರ ಪದಗಳು, ವಚನಗಳು, ಜಾನಪದ ಹಾಗೂ ಚಲನಚಿತ್ರ ಗೀತೆಗಳು ಸೇರಿದಂತೆ ವಿವಿಧ ಗಾಯನ ಪ್ರಕಾರಗಳನ್ನು ಏಕವ್ಯಕ್ತಿಯಾಗಿ ಪ್ರಸ್ತುತಪಡಿಸಿದರು. ಅವರ ಜೊತೆಗೆ ಅವರ ಮೊಮ್ಮಗಳು ಶ್ರೀಶಾ ಜೋಶಿ ಹಾಡಿ ಎಲ್ಲರ ಮೆಚ್ಚುಗೆ ಪಡೆದರು. ತಬಲಾ ವಾದಕ ಜಯರಾಜ್ ಕುಲಕರ್ಣಿ, ಸಂಗೀತ ಕಲಾವಿದರಾದ ಪ್ರಕಾಶ್ ಕುಲಕರ್ಣಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಪ್ರಸಾದ್ ಅಷ್ಟಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಕಲಬುರಗಿಯ ಸಮಸ್ತ ಸಂಗೀತ ಪ್ರಿಯರು, ಕಲಾರಸಿಕರು ಹಾಗೂ ಸಾರ್ವಜನಿಕರು ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿದರು. ನಾದಪ್ರಿಯ ಫ್ರೆಂಡ್ಸ್ ಗ್ರೂಪಿನ ಅಧ್ಯಕ್ಷರಾದ KP ಗಿರಿಧರ್ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಅಂಬುಜಾ ಮಳಖೇಡ್ಕರ್ ಅವರು ಹಾಗೂ ಜೋಶಿ ಕುಟುಂಬದವರು ಈ ಸಂದರ್ಭದಲ್ಲಿ ನನ್ನದೇ ಒಂದು ಕುಟುಂಬದ ಕಾರ್ಯಕ್ರಮಕ್ಕೆ ಬಂದೆ ಅನ್ನುವಂಥ ಒಂದು ಖುಷಿ. ಹಾಡುಗಾರರಿದ್ದಾರೆ, ಆಕಾಶವಾಣಿ, ದೂರದರ್ಶನ, ಅನೇಕರು, ಜಯರಾವ್ ಕುಲಕರ್ಣಿ ಹಿಡ್ಕೊಂಡು ಅಷ್ಟಗಿ, ಇವರು ಹೇಮಂತ್ ಅಷ್ಟಗಿಕರ್ ಅವ್ರದ್ದು ಅನೇಕರಿದ್ದಾರೆ. ನಾನು ದಯವಿಟ್ಟು ಎಲ್ಲರ ಹೆಸರು ತಗೊಳ್ಳಿಕ್ಕಾಗಲ್ಲ. ಎಲ್ಲರನ್ನ ಪೋಷಣೆ ಮಾಡಿದ್ದು ಆಕಾಶವಾಣಿ. ಈ ಭಾಗದಲ್ಲಿ ವಿಶೇಷವಾಗಿ ನಾನು ಸ್ವಲ್ಪ ರಮೇಶ್ ಜೋಶಿಯವರಲ್ಲಿ ವಿನಂತಿ ಮಾಡ್ಕೋತೀನಿ, ಒಂದಿಷ್ಟು ಸಮಯ ತಗೋತೀನಿ. ಯಾಕಂದರೆ ಇಂಥ ಸಂದರ್ಭದಲ್ಲಿ ನಾವು ಆ ಮಾತುಗಳನ್ನು ನೆನೆಯಬೇಕು. ಎಂಥ ಒಂದು ಸಂಸ್ಥೆ ಆಗಿತ್ತು ಆಕಾಶವಾಣಿ, ದೂರದರ್ಶನಗಳು. ಮತ್ತು ಇವತ್ತಿನ ಸಂದರ್ಭದಲ್ಲಿ ಅವು ಏನಾಗಿವೆ, ಇಂಥ ಕಲಾವಿದರನ್ನು ನೋಡಿದಾಗ ನಮಗನ್ನಿಸ್ತದೆ ನಾವಿನ್ನೂ ಆಕಾಶವಾಣಿ ಜೀವಂತವಾಗಿದೆ ಅಂತ ಅನ್ನಿಸ್ತದೆ. ನಾನು ವಿಶೇಷವಾಗಿ ಸಂಗೀತದ ಬಗ್ಗೆ, ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲರೂ ಸಂಗೀತ ಪ್ರಿಯರಿದ್ದೀರಿ. ಹಾಗಾಗಿ ಸಂಗೀತದ ಬಗ್ಗೆ ವಿಶೇಷವಾಗಿ ಒಂದು ನಾದ ಮನುಷ್ಯನಿಗಿರಬೇಕು ಅಂತ ಹೇಳ್ತಾರೆ. ಒಂದು ನಾದ ಮನುಷ್ಯನಿಗಿರಬೇಕು, ಸಂಗೀತ ಆಗಲಿ, ಸಾಹಿತ್ಯ ಆಗಲಿ. ಹಾಗಾಗಿನೇ ನಾವು ಭಾಳ ಶ್ರೀಮಂತವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಅದು ಯಾವುದೂ ತೆವಲು ನಮ್ಮಲ್ಲಿಲ್ಲ ಅಂದರೆ ಏನೋ ಬೇಕಾಬಿಟ್ಟಿಯಾಗಿ ಹೋಗ್ತೀವಿ. ನೋಡಿರಿ, ಪ್ರತಿಯೊಬ್ಬರಿಗೂ ನಮಗೊಂದು ನಾದ ಇರ್ತದೆ. ಅದ್ರಾಗ ವಿಶೇಷವಾಗಿ ಸಂಗೀತ ನಮ್ಮನ್ನು ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ
ಒಂದು ಥರದ ಎತ್ತರಕ್ಕೆ ನಮ್ಮನ್ನು ಒಯ್ತದೆ ಅನ್ನುವಂಥದ್ದು ನಿಮ್ಮೆಲ್ಲರ ಅನುಭವ ಆಗಿದೆ ಅಂತ ನನಗನ್ನಿಸ್ತದೆ. ಭಾರತೀಯ ಸಂಸ್ಕೃತಿ ಏನಿದೆಯಾ, ಭಾರತೀಯತೆ ಏನಿದೆಯಾ, ಅದರಲ್ಲಿ BBC ಲಂಡನ್ ಅವರು 90 ದಶಕಿನಲ್ಲಿ ಒಂದು ಸರ್ವೆ ಮಾಡಿಸಿರು, वोटिंग ಮಾಡಿಸಿರು. हिंदुस्तानी फिल्मों में जो भजन हैं उनमें बेहतरीन भजन कौन से होंगे, तो तकरीबन 5 लाख लोगों ने वोट किया. लेकिन 2 लाख लोगों ने जो वोट किया था वो 10 भजन सेम थे. उसको BBC ने निकाल कर जब रिसर्च किया तो यहाँ आकर उन्होंने भारतीय संस्कृति को पेश किया कि ये 10 भजन जो थे उसमें 6 भजन साहिर लुधियानवी के लिखे हुए थे और 4 भजन शकील बदायूनी के थे. फिर उन्होंने रिसर्च किया कि भाई ये भजन का जहाँ तक मामला है, हिंदुस्तानी कल्चर को, इसको तो हम एक पूजा समझते हैं, एक उसको बहुत ही दिल से उसको चाहते हैं, लेकिन ये लिखने वाले तो दोनों मुस्लिम थे. ಎಷ್ಟು ಚಳಿ ಅನ್ನುವರು ಚಳಿಗಾಲ ಬಂದಾಗ ಎಷ್ಟು ಚಳಿ ಅನ್ನುವರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆನ್ನುವರು. ಚಳಿಗಾಲ ಬಂದಾಗ ಎಷ್ಟು ಚಳಿ ಅನ್ನುವರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು. ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಅನ್ನುವರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆನ್ನುವರು. ಬಂತಲ್ಲ ಬೆಳಲಲ್ಲಿ ಬಿಡದಲ್ಲೋ ಪಾಪಿ, बहकी बहकी चले है पवन जो उड़े है तेरा आंचल. बहकी बहकी चले है पवन जो उड़े है तेरा आंचल. कभी कुछ कहती है कभी कुछ कहती है, जरा नजर को संभालना. क्या ख्याल है आपका, फिसल गए आ आ आ. ನಮಸ್ಕಾರ, ನಾನು ರಮೇಶ್ ಜೋಶಿ. ಸುಮಾರು 53 ವರ್ಷದಿಂದ ಸುಮಾರು ಕಾರ್ಯಕ್ರಮ ಮಾಡ್ತಾಯಿದ್ದೇನೆ. ಕಲಬುರಗಿಯಿಂದ ದಿಲ್ಲಿವರೆಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಬರ್ತಾಯಿದ್ದೇನೆ. ಇವತ್ತಿನ ದಿನ ಕಲಬುರಗಿಯಲ್ಲಿ ವಿಶೇಷವಾಗಿ ಕನ್ನಡ, ಹಿಂದಿ, ಬೆಂಗಾಲಿ ಮತ್ತು ಉರ್ದು ಗಜಲ್ಗಳು, ಭಾವಗೀತೆಗಳು, ಭಕ್ತಿಗೀತೆಗಳು, ತತ್ವಪದಗಳು ಹಾಗೂ ಜನಪದ ಗೀತೆಗಳು ಒಂದೇ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಮಾಡುವ ಇಚ್ಛೆ ಇಟ್ಟುಕೊಂಡು ನಾನು ಬಂದಿದ್ದೆ. ಅದಕ್ಕೆ ನಮ್ಮ ಸಂಘ ತಾವೆಲ್ಲರ ಸಹಕಾರ ಕೊಟ್ಟದಕ್ಕೆ ಧನ್ಯವಾದಗಳು. ಉದ್ದೇಶದ ಇಲ್ಲ ಉದ್ದೇಶ ಇದೆ, ಮಾಡಬೇಕಂತಂದು ಸುಮಾರು ವರ್ಷ. ಇದಕ್ಕೆ ಮೂಲ ಕಾರಣ ಅಂದರೆ ಒಂದೇ ವೇದಿಕೆಯಲ್ಲಿ ಎಲ್ಲ ವಿವಿಧ ಕಾರ್ಯಕ್ರಮ, ಅಂದರೆ ವಿವಿಧ ಅಂತಂದು ಜಾನಪದ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಒಂದೇ ವೇದಿಕೆಯಲ್ಲಿ ಕೇಳೋದಕ್ಕೆ ಸಿಗೋದಿಲ್ಲ. ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಒಂದು ಪ್ರಯೋಗ ಮಾಡಿ ನೋಡೋಣ ಅಂಥೇಳಿ ಈ ವೇದಿಕೆಯಿಂದ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ನೀಡುತ್ತಿದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ರಜಪೂತ ಸಭಾ ಜಿಲ್ಲಾ ಘಟಕದ ವತಿಯಿಂದ ಚಿಂತಾಮಣಿಯಲ್ಲಿ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸರ್ವರಿಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ರಜಪೂತ ಸಭಾ ವತಿಯಿಂದ ಮಹಾವೀರ ಧರ್ಮನಿಷ್ಠ ಕ್ಷಾತ್ರ ಧರ್ಮ ಪರಿಪಾಲಕ ರಘುಕುಲ ವಂಶದ ಪರಾಕ್ರಮಿ ರಾಷ್ಟ್ರಪ್ರೇಮಿ ಮಹಾರಾಣಾ ಪ್ರತಾಪ್ ಜಯಂತಿಯ ಶುಭಾಶಯಗಳನ್ನು ಕೋರಲಾಯಿತು. ರಘುಕುಲ ತಿಲಕ ಕ್ಷತ್ರಿಯ ಧರ್ಮ ರಜಪೂತ ಕುಲ ಬಾಂಧವರಿಗಾಗಿ ರಾಜ್ಯ ರಜಪೂತ ಸಭಾ ಅಧ್ಯಕ್ಷರಾದ ಅಜಿತ್ ಸಿಂಗ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಜಿಲ್ಲಾ ಮಟ್ಟದ ಮಹಾರಾಣಾ ಪ್ರತಾಪ್ ಜಯಂತಿಯನ್ನು ವಾಣಿಜ್ಯ ನಗರ ಚಿಂತಾಮಣಿ ಸಮೀಪದ ಶ್ರೀನಿವಾಸ
ಕಳಸಪುರ ರಸ್ತೆ ಬೋರಮಾಕಲಹಳ್ಳಿ ಸಮೀಪ ಜ್ಯೋತಿ ಶಾಲೆ ಮುಂಭಾಗದ ಸರಕಾರಿ ಮಾವು ಕೊಯ್ಲುತ್ತರ ತರಬೇತಿ ಕೇಂದ್ರದಲ್ಲಿ ದಿನಾಂಕ 31 ಮೇ 2026 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ಮಹಾರಾಣಾ ಪ್ರತಾಪ್ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿ ತಾಲೂಕು ಮತ್ತು ಗ್ರಾಮಗಳ ರಜಪೂತ ಕುಲ ಬಾಂಧವರು ಭಾಗವಹಿಸುವಂತೆ ಕೋರಲಾಗಿತ್ತು. ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಬಾಗೇಪಲ್ಲಿ, ಗುಡಿಬಂಡೆ, ಗೌರಿಬಿದನೂರು, ಚಿಂತಾಮಣಿ ಹಾಗೂ ಚೇಳೂರು ತಾಲೂಕಿನ ಮತ್ತು ಪ್ರತಿ ಗ್ರಾಮದ ಕುಲ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಪ್ಪದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಮಹಾರಾಣಾ ಪ್ರತಾಪ್ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಜಿಲ್ಲಾ ರಜಪೂತ ಸಭಾ ವತಿಯಿಂದ ಕೋರಲಾಗಿತ್ತು. ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾಸವಾಗಿರುವ 2025-26ನೇ ಸಾಲಿನ ಇದೇ ವರ್ಷದಲ್ಲಿ 10ನೇ ತರಗತಿ ಎಸ್ಎಸ್ಎಲ್ಸಿ ಹಾಗೂ 2ನೇ ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿ, ಡಿಗ್ರಿ ಅಥವಾ ತತ್ಸಮಾನ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿ ಉತ್ತೀರ್ಣರಾದ ರಜಪೂತ ಕುಲ ಬಾಂಧವರ ಮಕ್ಕಳಿಗೆ ಅಭಿನಂದನಾ ಪತ್ರದೊಂದಿಗೆ ಕಿರು ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ವಿನಯ್ ಸಿಂಗ್ ಇವರಿಗೆ ಮಾದರಿ ವಿದ್ಯಾರ್ಥಿ 2025-26 ಎಂಬ ಪ್ರಮಾಣ ಪತ್ರ ನೀಡಿ ವಿದ್ಯಾರ್ಥಿಯ ಸಾಧನೆಯನ್ನ ಪ್ರಶಂಸಿಸಿ ಮಹಾರಾಣಾ ಪ್ರತಾಪ್ ರವರ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಅಭಿನಂದನಾ ಪತ್ರವನ್ನ ನೀಡಿ ಪುರಸ್ಕರಿಸಿ ಮಾತಾಡ್ತಾ ಇದ್ದಾರೆ. ಅದನ್ನ ಕರ್ತವ್ಯ ಹಿಡ್ಕೊಂಡು ಆಲಿಂಗನ ಕೊಡ್ತಾ ಇದ್ದಾರೆ. ತನ್ನ ಕಾಲು ಮೂರು ರಕ್ತಸ್ರಾವ ಆಗ್ತಾ ಚೇತನವನ್ನು ಕುದುರೆ ನಿಧಾನವಾಗಿ ಅವರ ಗಾಯಗಳನ್ನು ನೆತ್ತ ನಮ್ಮಲ್ಲಿನ ಸಂಬಂಧ ಮುಗಿದ. ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿತನನ್ನ ಬಂಧಿಸಲಾಗಿದ್ದು 10.30 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಮಾಹಿತಿ ನೀಡಿದ್ದಾರೆ. ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿತನನ್ನು ಬಂಧಿಸಲಾಗಿದ್ದು 7 ಮನೆ ಕಳ್ಳತನ ಪ್ರಕರಣ ಪತ್ತೆ ಹಚ್ಚಲಾಗಿದ್ದು ಈ ಪ್ರಕರಣಗಳಿಂದ 63 ಗ್ರಾಂ ಬಂಗಾರದ ಆಭರಣ ಹಾಗೂ 30,000 ರೂಪಾಯಿ ನಗದು ಹಣ ಸೇರಿದಂತೆ ಒಟ್ಟು 10,30,000 ಮೌಲ್ಯದ ಸ್ವತ್ತು ವಶಪಡಿಸಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಅಶೋಕನಗರ ತಮಗೆಲ್ಲ ತಿಳಿದಿರುವ ಹಾಗೆ ಒಂದು ತುಂಬ ರೆಸಿಡೆನ್ಷಿಯಲ್ ಇರುವಂಥ ಪ್ರದೇಶ, ಹೆಚ್ಚಿನದಾಗಿ ಅಲ್ಲಿ ಜನರು ವಾಸಿಸುವಂಥ ಏರಿಯಾ ಇದೆ. ಅಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಹೆಚ್ಚಿನ ಒಂದು ಮನೆಗಳ್ಳತನಗಳಾಗ್ತಾಯಿದ್ದು, ಆ ಒಂದು ಹಿನ್ನೆಲೆಯಲ್ಲಿ ವಿಶೇಷ ಟೀಮನ್ನು ಮಾಡಲಾಗಿತ್ತು ಮತ್ತು ಅವರಿಗೆ ದೊರೆತ ಕೆಲವು ವೈಜ್ಞಾನಿಕ ಸಾಕ್ಷ್ಯಗಳ ಆಧಾರಗಳ ಮೇಲೆ ಒಬ್ಬ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನ ಬಂಧಿತನ ಹೆಸರು ಮಲ್ಲಿಕಾರ್ಜುನ್ ದೇವೇಂದ್ರಪ್ಪ ತಳವಾರ್ ಅಂತ, ಸುಮಾರು 33 ವರ್ಷ. ಇವನ ಒಂದು ಹಿನ್ನೆಲೆಯನ್ನು ಕಲೆ ಹಾಕಿದಾಗ ಇತ್ತೀಚೆಗೆ ಇವನು ಅಪರಾಧಕ್ಕೆ ಎಸ್ಪೆಷಲಿ ಮನೆಗಳ್ಳತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ಇದರ ಮೊದಲು ಅವನು ವೃತ್ತಿಯಲ್ಲಿ ಈ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿದ್ದ, ಟ್ರಕ್ ಡ್ರೈವರ್ ಆಗಿ ಮತ್ತು ಇತರೆ ವಾಹನ ಚಾಲಕನ ಕೆಲಸ ಮಾಡ್ತಾಯಿದ್ದ ಮತ್ತು ಬೆಂಗಳೂರು ನಗರದಲ್ಲಿ ಮತ್ತು ಕಲಬುರಗಿಯಲ್ಲಿಯೂ ಕೂಡ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ವಾಹನ ಚಲಾವಣೆ ಮಾಡ್ಕೊಂಡಿದ್ದ. ಇತ್ತೀಚೆಗೆ ಏನಾಗಿದೆ, ಅವನ ಏನು ಒಂದು ಫಸ್ಟ್ ವೈಫ್ ಇದ್ದರು, ಅವರು ಬಿಟ್ಟು ಹೋಗಿದ್ದಾರೆ. ನಂತರ ಬೇರೆಯವ್ರ ಜೊತೆ ಲಿವಿನಲ್ಲಿದ್ದಾನೆ. ಅದ್ರ ಜೊತೆಗೆ ಅವನಿಗೆ ಈ ಗ್ಯಾಮ್ಲಿಂಗ್ ಮತ್ತು ಕುಡಿತದ ಒಂದು ಚಟಕ್ಕೆ ಬಲಿಯಾಗಿದ್ದಾನೆ. ಆ ದುಂದು ವೆಚ್ಚದಗೋಸ್ಕರ ಅವನು ಈ ಮನೆಗಳ್ಳತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾವು ನೋಡಿದಾಗ ಒಟ್ಟು 7 ಮನೆಗಳ್ಳತನ ಮಾಡಿದ್ದಾನೆ ಒಂದೇ ಏರಿಯಾದಲ್ಲಿ. ಅವನು ಈ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ, ಗೋದುತಾಯಿ ಕಾಲನಿಯಲ್ಲಿ ಯಾರು ಲಿವ್ ಇನ್ ರಿಲೇಷನ್ ಇದ್ದಾನೆ ಅವ್ರ ಜೊತೆ ವಾಸ ಮಾಡ್ತಾಯಿದ್ದ. ಅಲ್ಲೇ ರೆಕ್ಕಿ ಮಾಡೋದು ರಾತ್ರಿ ಹೊತ್ತು, ಮತ್ತು ಒಂದು ಸ್ಕ್ರೂ ಡ್ರೈವರ್ ಮತ್ತು ರಾಡ್ ಇಟ್ಕೊಂಡು ಮನೆಗಳ್ಳತನ ಮಾಡುವಂಥದ್ದು. ಜಾಸ್ತಿ ಟಾರ್ಗೆಟ್ ಮಾಡಿರೋ ಏರಿಯಾ ಅಂತಂದರೆ ಹೀರಾನಗರ ಇದೆ, KSRTC ಕಾಲನಿ ಇದೆ, ನಿಮಗೆ ಕರುಣೇಶ್ವರ ನಗರ ಇದೆ, ಸಂತೋಷ್ ಕಾಲನಿ ಇದೆ. ಬೇಸಿಕಲಿ ಇನ್ ಆ್ಯಂಡ್ ಅರೌಂಡ್ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಇವನ ಒಂದು ಬಂಧನದಿಂದ ಈಗ ನಿಯರ್ಲಿ 10,30,000 ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಕ್ಯಾಶನ್ನು ರಿಕವರಿ ಮಾಡಿದ್ದಾರೆ. ಮತ್ತು ಇವನು ಎಲ್ಲಿ ಅಪರಾಧ ಮಾಡಿ ಒಂದು ಸಲ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ನಮಗೆ ಒಂದು ವೈಜ್ಞಾನಿಕವಾಗಿ ಒಂದು ಸಾಕ್ಷ್ಯ ದೊರಕಿತ್ತು, CCTV ಫುಟೇಜ್. ಆ ದೊರಕಿದ ಮೇಲೆ ಸ್ಥಳೀಯ ಪೊಲೀಸರು, ನಮ್ಮ ನೈಟ್ ಏನು ಬೀಟ್ ಸಿಬ್ಬಂದಿ ಇದ್ದಾರೆ ಅಲ್ಲೆಲ್ಲ ಅಲರ್ಟ್ ಮಾಡಿತ್ತು. ಅವನು ನೆಕ್ಸ್ಟ್ ಅಫೆನ್ಸ್ ಮಾಡಬೇಕಾದ್ರೆ ಇಂಟ್ಯಾಕ್ಟಾಗಿ ಏನು ಅವನ ಹತ್ರ ಡ್ರೆಸ್ ಹಾಕಿದ್ದು ಫುಟೇಜ್ ಇತ್ತು,
ಕೆಲವು ದಿನಗಳ ನಂತರ ಸೇಮ್ ಕಾಸ್ಟ್ಯೂಮಲ್ಲಿ ಅವನು ಸಿಕ್ಕಿರೋದು. ಕಲಬುರಗಿ ನಗರದ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ಐಸಿಐಸಿಐ ಬ್ಯಾಂಕ್ ವತಿಯಿಂದ ಕ್ಯಾಂಪಸ್ ಸೆಲೆಕ್ಷನ್ ಸಂದರ್ಶನ ಏರ್ಪಡಿಸಲಾಗಿತ್ತು. ಕಲಬುರಗಿ ನಗರದ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ಐಸಿಐಸಿಐ ಬ್ಯಾಂಕಿನ ಕ್ಯಾಂಪಸ್ ಸೆಲೆಕ್ಷನ್ ಸಂದರ್ಶನ ನಡೆಯಿತು. ಸುಮಾರು 300 ವಿದ್ಯಾರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಲು ಆಗಮಿಸಿದ್ದರು. ಇದರ ಉದ್ಘಾಟಕರಾಗಿ ಕಾಲೇಜಿನ ಕಾರ್ಯದರ್ಶಿಗಳಾದ ಜಗನ್ನಾಥ್ ನಾಗೂರ್ ಆಗಮಿಸಿದ್ದರು. ಅತಿಥಿಗಳಾಗಿ ಟಿವಿಎಸ್ ಕಂಪನಿಯ HR ಸಂದೀಪ್ ಕುಮಾರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಾಲೇಜಿನ ಅಧ್ಯಕ್ಷರಾದ ಸಂದೀಪ್ ದೇಸಾಯಿ ವಹಿಸಿದ್ದರು. ಬಿಕಾಂ 6ನೇ ಸೆಮ್ಮಿನ ವಿದ್ಯಾರ್ಥಿನಿ ಪೂಜಾ ರಾಠೋಡ್ ನಿರೂಪಣೆ ಮಾಡಿದರು. BSc 2ನೇ ಸೆಮ್ಮಿನ ವಿದ್ಯಾರ್ಥಿನಿ ಅಂಬಿಕಾ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲಾ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸೆಕೆಂಡ್ ಇಂಟರ್ವ್ಯೂ ಅಂದರೆ ಆನ್ಲೈನ್ ಇಂಟರ್ವ್ಯೂ ಇರುತ್ತೆ. ಫೈನಲ್ ಇಂಟರ್ವ್ಯೂ ಇರುತ್ತೆ ನಿಮಗೆ ನಿಯರ್ ಬೈ ಬ್ರಾಂಚಸ್ ಇರುತ್ತೆ. ICC ಬ್ರಾಂಚಲ್ಲಿ ಅಕ್ಕೂಪಾರದಲ್ಲಿ ಅಲ್ಲಿ ಇರುತ್ತೆ ಮೋಸ್ಟ್ಲಿ ಫೈನಲ್ ಇಯರ್. ಬಟ್ ಫಸ್ಟ್ ನೀವು ಆನ್ಲೈನ್ ಅಸೆಸ್ಮೆಂಟ್ ಏನಿರುತ್ತೆ ಅದು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಆದಮೇಲೆ ಮುಂದೆ ಪ್ರಾಸೆಸ್ ಆಗುತ್ತೆ. ಇಫ್ ಯು ಆರ್ ನಾಟ್ ಏಬಲ್ ಟು ಕ್ವಾಲಿಫೈ ದ ಟೆಸ್ಟ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಪ್ರಾಸೆಸ್. ಯಾವ ಥರ ಜಾಬ್ ರೋಲ್ ಇರುತ್ತೆ, ಸ್ಯಾಲ್ರಿ ಏನಿರುತ್ತೆ, ಓಕೆ ಜಾಬ್ ಎಲ್ಲಿರುತ್ತೆ, ವೇಕೆನ್ಸೀಸು, ಓಕೆ ಅದ್ರ ಬಗ್ಗೆ ನಾನು ಒನ್ ಬೈ ಒನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. First of all, we are looking for a graduate or who are like in the final year. So, you have the 6th semester writing the exam. ನಮಸ್ಕಾರ, ನನ್ನ ಹೆಸರು ಅಮರ್ ನಾಗರಿ. ನಾನು MN ದೇಸಾಯಿ ಡಿಗ್ರಿ ಕಾಲೇಜಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಸೊ ಪ್ರತಿ ವರ್ಷದಂತೆ ಈ ವರ್ಷದಲ್ಲೂ ನಮ್ಮ ಕಾಲೇಜಿನಲ್ಲಿ ICICI ಬ್ಯಾಂಕ್ನ ವಾಕ್ ಇನ್ ಇಂಟರ್ವ್ಯೂ ಎವ್ರಿ ಇಯರ್ ಮಾಡ್ತಾರೆ. ಈ ವರ್ಷನೂ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ಕಿಂತ ಈ ಸರಿ ಅಂದ್ರೆ 300 ಮೆಂಬರ್ಸ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಲಾಸ್ಟ್ ಇಯರ್ ಒಂದು 3-4 ಮೆಂಬರ್ಸ್ ಸೆಲೆಕ್ಟ್ ಆಗಿ ಹೋಗಿದ್ದಾರೆ. ಈ ವರ್ಷನೂ ಆಗಬಹುದು ಅಂತ ನಿರೀಕ್ಷೆ. ಪ್ರತಿ ವರ್ಷ ಎವ್ರಿ ಇಯರ್ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಿರುವ ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಸಂದೀಪ್ ದೇಸಾಯಿ ಅವರು ಮತ್ತು ಕಾರ್ಯದರ್ಶಿಗಳಂತ ಜಗನ್ನಾಥ್ ನಾಗರೇ ಸರ್ ಅವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು MN ದೇಸಾಯಿ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿನಿ ಆಗಿರುತ್ತೇನೆ. ನನ್ನ ಹೆಸರು ಬಂದ್ಬಿಟ್ಟು ಪೂಜಾ ರಾಠೋಡ್ ಅಂತ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಾಲೇಜಲ್ಲಿ ICICI ಬ್ಯಾಂಕ್ ಕಡೆಯಿಂದ ವಾಕಿಂಗ್ ಇಂಟರ್ವ್ಯೂ ನಡೀತಾ ಇದೆ. ಸೊ ನಾನು ಈ ಇಂಟರ್ವ್ಯೂ ಅಲ್ಲಿ ಭಾಗವಹಿಸಿದ್ದೇನೆ. ಸೊ ಪ್ರತಿ ವರ್ಷ ನಡೀತಾ ಇರುವ ಇಂಟರ್ವ್ಯೂ ಅಲ್ಲಿ ಕಳೆದ 3-4 ವರ್ಷಗಳಿಂದ ನಮ್ಮ ಕಾಲೇಜಿನಿಂದ ನಮ್ಮ ಸೀನಿಯರ್ಸ್ ಆಗಲಿ ಎಲ್ಲ ವಿದ್ಯಾರ್ಥಿಗಳು ಇವಾಗ ಪ್ರೆಸೆಂಟ್ ಅಲ್ಲಿ HDFC ಮತ್ತು ICICI ಬ್ಯಾಂಕ್ ಅಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಈ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ಬೇಕಂತ ನಂದು ಕೂಡ ಆಸೆ ಇದೆ. ಸೊ ಅದಕ್ಕಾಗಿ ನಾನು ಈ ಇಂಟರ್ವ್ಯೂ ಅಲ್ಲಿ ಭಾಗವಹಿಸಬೇಕಂತ ನಾನು ಬಂದಿದ್ದೇನೆ. ಸೊ ಒಳ್ಳೆ ಕಾಲೇಜ್ ಆಗಿದೆ. हाय, गुड मॉर्निंग. मेरा नाम संदीप है. आई एम फ्रॉम TVS ट्रेनिंग एंड सर्विस फ्रॉम बैंगलोर. आई जस्ट केम फॉर द इंटरव्यू फॉर ICICI बैंक फॉर RM प्रोफाइल in MN Desai College, Kalburgi. So we have good students here, good strength today. So we'll have the maximum selections today from the colleges. So today we'll do the test, online test, and after that we'll take one by one interview for the candidates. Thank you. So मैं around 6 साल से रिक्रूटमेंट कर रहा हूँ फॉर ICICI ऑल ओवर कर्नाटका, ऑल ओवर 30 डिस्ट्रिक्ट्स में किया है मैंने. ऑल ओवर लाइक उड़ीसा में भी किया है, MP में किया है, वेस्ट बंगाल में किया है, छत्तीसगढ़ में किया है, फिर और तमिलनाडु में भी किया है. तो अराउंड मेरी तरफ से अराउंड 5000 प्लस कैंडिडेट है जो ऑलरेडी ज्वाइंट हुए हैं. और ऐसे कैंडिडेट भी हैं जो 1 साल में और 2 साल में प्रमोट भी हुए हैं, जो मैनेजर और ब्रांच मैनेजर भी काम कर रहे हैं. तो मुझे ये देख के मतलब खुशी होता है कि कैंडिडेट्स मतलब जो भी है मतलब जो सीख रहे हैं और ग्रो कर रहे हैं, उससे मतलब अपने को एक अच्छा फील होता है कि चलो हम किसी को एक मतलब जॉब अपॉर्चुनिटी दे रहे हैं और उसके ऊपर वो काम कर रहे हैं. तो एक अच्छा रहता है कि और कैंडिडेट्स भी कॉल करते हैं कि सर आपने हमें एक लाइफ लाइन दी जिससे हम लोग अभी अपनी लाइफ में सेटल हैं और हम यहाँ पे बहुत खुश हैं अपने जॉब प्रोफाइल से और अच्छा काम कर रहे हैं. जो भी हमारे फ्रेंड्स हैं हम उनको भी रेफ़र कर रहे हैं. आपको पता होगा आपने कितने लोग मेरे फ्रेंड्स को भी लगाया है जॉब. तो वो भी बोल रहे हैं कि सर अच्छा जॉब है, तो वो भी अपने फ्रेंड्स को रेफ़र करते हैं. तो उसकी वजह से भी बहुत सारे कैंडिडेट, मुझे भी अच्छा लगता है कि कैंडिडेट ज्वाइन कर रहे हैं और हमें भी मतलब एक पॉजिटिव वाइब दे रहे हैं कि हाँ सर ने जॉब लगाया है और हम काम कर रहे हैं उसके ऊपर.
ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಶೋಷಿತ ಸಮುದಾಯದ ಅಭ್ಯುದಯಕ್ಕಾಗಿ 1.96 ಲಕ್ಷ ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಯ ರಾಜ್ಯ ಸಚಿವರಾದ ರಾಮದಾಸ್ ಅಠವಲೆ ಅವರು ತಿಳಿಸಿದ್ದಾರೆ. ಪ್ರಸಕ್ತ 2026-27ನೇ ಸಾಲಿಗೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಪರಿಶಿಷ್ಟ ಜಾತಿ ಸಮುದಾಯಗಳ ಕಲ್ಯಾಣಕ್ಕೆ ಸುಮಾರು 1,96,400.37 ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದೆ ಎಂದು ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಯ ರಾಜ್ಯ ಸಚಿವರಾದ ರಾಮದಾಸ್ ಅಠವಳೆ ಹೇಳಿದ್ದಾರೆ. ಅವರು ಮಂಗಳವಾರ ಕಲಬುರಗಿ ನಗರದ ಐವನಶಾಹಿ ಅತಿಥಿಗೃಹದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿಯ ಆಯವ್ಯಯದಲ್ಲಿ 35,195.27 ಕೋಟಿ ರೂಪಾಯಿ ಹೆಚ್ಚಳವಾಗಿದೆ. ಇದು ತಳ ಸಮುದಾಯದ ಅಭಿವೃದ್ಧಿಗೆ ನಮ್ಮ ಸರ್ಕಾರಕ್ಕಿರುವ ಬದ್ಧತೆ ತೋರಿಸುತ್ತದೆ ಎಂದರು. ದಲಿತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಮುಖಾಂತರ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಇದಲ್ಲದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಮುದ್ರಾ ಯೋಜನೆ, ಜನ್ಧನ್ ಯೋಜನೆ, ಸ್ವಚ್ಛ ಭಾರತ್ ಮಿಷನ್ ಹೀಗೆ ಅನೇಕ ಸಮಾಜ ಸುಧಾರಣೆ ಯೋಜನೆ ಹಾಕಿಕೊಂಡಿದೆ ಎಂದ ಅವರು, ತಮ್ಮ ಸಚಿವಾಲಯವು ಒಬಿಸಿ, ವಿಶೇಷ ಚೇತನ, ಹಿರಿಯ ನಾಗರಿಕರು, ಲಿಂಗತ್ವ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೂ ಶ್ರಮಿಸುತ್ತಿದೆ ಎಂದರು. ಕಲಬುರಗಿ ದಲಿತ ಜಾಗೃತ ನೆಲವಾಗಿದೆ. ಅಂಬೇಡ್ಕರ್ ಮೂವ್ಮೆಂಟ್, ದಲಿತ ಚಳುವಳಿಗಳು ಇಲ್ಲಿ ನಡೆದಿರುವುದು ಇತಿಹಾಸ. 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮ ಸ್ಥಾಪಿಸಿದ ಮತ್ತು ಜಾತಿರಹಿತ ಸಮಾಜ ನಿರ್ಮಾಣಕ್ಕೆ ಅವಿರತ ಶ್ರಮಿಸಿದ ಬಸವಣ್ಣನವರ ಪುಣ್ಯಭೂಮಿಯಲ್ಲಿ ಇದೇ ಪ್ರಥಮ ಬಾರಿಗೆ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಲ್ಲಿಗೆ ಆಗಮಿಸಿರುವೆ ಎಂದರು. ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ದರ ಏರಿಕೆ ಕುರಿತಂತೆ ಮಾತನಾಡಿದ ಸಚಿವರು, ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಣಾಮ ಪೆಟ್ರೋಲಿಯಂ, ಗ್ಯಾಸ್ ಉತ್ಪನ್ನಗಳಲ್ಲಿ ದರ ಏರಿಕೆಯಾಗುತ್ತಿದೆ. ದರ ಹೆಚ್ಚಳ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಹೊರೆಯಾಗುತ್ತಿದೆ. ಹಿಂದೆ ಯುಪಿಎ ಸರ್ಕಾರದ ಕಾಲದಲ್ಲಿಯೂ ಪೆಟ್ರೋಲ್ ದರ 10 ಬಾರಿ ಹೆಚ್ಚಿಸಿದರು. ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಲ್ಲಿ ಸರ್ಕಾರ ನಿಯಂತ್ರಣ ಸಾಧಿಸುವ ಸರ್ವ ಪ್ರಯತ್ನ ಮುಂದುವರೆಸಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಆರ್ಪಿ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ವೆಂಕಟಸ್ವಾಮಿ, ಉಪಾಧ್ಯಕ್ಷರಾದ ಕಾಕಾ ಸಾಹೇಬ್ ಕಂಬಾಳ್ಕರ್, ಮಹಾರಾಷ್ಟ್ರದ ಅಧ್ಯಕ್ಷರಾದ ರಾಜಾ ಸರ್ವದೆ, ಮುಂಬೈ ಪ್ರದೇಶದ ಜನರಲ್ ಸೆಕ್ರೆಟರಿ ವಿವೇಕ್ ಪವಾರ್, ದಕ್ಷಿಣ ಭಾರತದ ಜನರಲ್ ಸೆಕ್ರೆಟರಿ ಎಬಿ ಹೊಸಮನಿ, ಮುಖಂಡರಾದ ಪ್ರಕಾಶ್ ಮೂಲಭಾರತಿ, ನಾಗೇಶ್ ತಳಕೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. यहाँ रिपब्लिकन पार्टी ऑफ इंडिया ने जो यहाँ प्रोग्राम रखा है उसके लिए मैं आया था. तो एक तो मतलब जिस तरह सिद्धार्थ गौतम बुद्ध जी का विचार तो विश्व शांति का विचार था, और बाबा साहब अम्बेडकर जी ने भी शांति के लिए बाबा साहब को भी हिंसा मंजूर नहीं की, और इसलिए बाबा साहब अम्बेडकर जी ने बुद्धिज़्म को स्वीकारा था. और बसवेश्वर जी भी मतलब यहाँ मूल निवासी कर्नाटक के थे. उन्होंने लिंगायत धर्म की स्थापना की थी. हमारे महाराष्ट्र में लिंगायत समाज के अनेक लोग हैं, लाखों की संख्या में लोग महाराष्ट्र में भी रहते हैं, और कर्नाटक में सबसे ज़्यादा लिंगायत लोग रहते हैं. और उन्होंने मतलब अंतर्जातीय विवाह, जाति व्यवस्था खत्म करने के लिए इंटरकास्ट मैरिज की आवश्यकता है,
ये भूमिका उन्होंने रखी थी। तो एक बहुत ही बड़ा एक सोशल मूवमेंट उन्होंने बहुत अच्छी तरह से चलाई थी। तो आज यहाँ हम इधर आए हैं, लेकिन जब मैं इधर आया हूँ तब कर्नाटक के मुख्यमंत्री बदल गए हैं। मतलब मैं हमारे सिद्धरामैया तो हमारे अच्छे मित्र भी रहे, उनकी जनता दल में हमारे देवेगौड़ा जी के साथ भी वो अनेक साल रहे हैं। बाद में कांग्रेस में आने के बाद उनको मुख्यमंत्री पद मिला था। अभी हमारे जो शिव कुमार ना, डी.के. शिव कुमार हाँ, तो शिव कुमार जी को मतलब मुख्यमंत्री बनने का मौका मिला है, तो ठीक बात है। नई सरकार को हम हार्दिक बधाई देते हैं, और भारत सरकार के तरफ से जो भी मदद चाहिए वो मदद जरूर हम करने का प्रयत्न करेंगे। या हमारी एनडीए की सरकार नहीं है या बीजेपी की सरकार नहीं है, इसीलिए यहाँ कोई मदद नहीं करने की भूमिका हमारी सरकार की नहीं रहेगी। जो भी योजनाएं हमारे पास आएगी उसको मदद करने का हमारा काम होता ही है। जिस तरह मतलब इस साल का हमारा बजट 57 लाख करोड़ का इस साल का बजट है 26-27 का, और उसमें जो मेरा मंत्रालय है, मेरा मंत्रालय सोशल जस्टिस एंड एम्पावरमेंट एंड दिव्यांगजन सशक्तीकरण ऐसा मंत्रालय मेरा है। ಖಮ್ರುಲ್ ಇಸ್ಲಾಂ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಹನುಮಂತ್ ಒಂಟಿಯವರು, ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಖಮ್ರುಲ್ ಇಸ್ಲಾಂ ಅವರ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದ್ದಾರೆ. ನಮಸ್ಕಾರ, ನಾ ಹನುಮಂತ್ ಒಂಟಿ, ಖಮ್ರುಲ್ ಇಸ್ಲಾಂ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ನಾನು ನಿನ್ನೆ ಸೋಷಿಯಲ್ ಮೀಡಿಯಾದಾಗ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ದಿವಂಗತ ಖಮ್ರುಲ್ ಇಸ್ಲಾಂ ಸಾಹೇಬರ ಬಗ್ಗೆದಾಗ ಛೋಟಾ ಪಾಕಿಸ್ತಾನ್ ಬನಾಯಂಗೆ ಅಂತೇಳಿ ಹೇಳ್ಯಾರ. ಇದು ಸತ್ಯಕ್ಕೆ ದೂರವಾದ ಮಾತು. ಈ ರೀತಿ ಯಾವಾಗಲೂ ಮಾತಾಡಿಲ್ಲ ಅವರು ಸಾಹೇಬರು, ಮಾತಾಡಬಾರ್ದು ಇವರು. ಖಮ್ರುಲ್ ಇಸ್ಲಾಂ ಸಾಹೇಬರ ಬಗ್ಗೆದಾಗ ಅವ್ರು ಯಾವಾಗಲೂ ಇದು ನಾವು ಗುಲ್ಬರ್ಗದಾಗ ನಾವು ಹುಟ್ಟಿದೇವಂದ್ರೆ ಸೂಫಿ ಸಂತರ ನಾಡು, ಇದು ನಾವು ಹುಟ್ಟಿದೇವಂದ್ರೆ ನಾವು ಪುಣ್ಯ ಮಾಡಿದೆವು ಅಂತೇಳಿ ನಮಗೆ ಯಾವಾಗಲೂ ಪಾಠ ಮಾಡ್ಕೋತೇ ಬರ್ತಿದ್ರು ಖಮ್ರುಲ್ ಇಸ್ಲಾಂ ಸಾಹೇಬರು. ಯಾವಾಗಲೂ ಇಂಥ ಮಾತಾಡಿಲ್ಲ ಅವರು. ದಯವಿಟ್ಟು ಮಾಜಿ ಶಾಸಕರು ಇಂಥ ಮಾತಾಡಬಾರ್ದು. ಮಾತಾಡಲಿ. ಖಮ್ರುಲ್ ಇಸ್ಲಾಂ ಸಾಹೇಬರು ಮರಣದ ನಂತರನೂ ನಾವು ಅವ್ರ ಲೆಕ್ಕ ಕೊಡ್ಲಿಕ್ಕೆ ತಯಾರಿದ್ದೆವು. ಖಮ್ರುಲ್ ಇಸ್ಲಾಂ ಸಾಹೇಬರು ಏನೇನು ಗುಲ್ಬರ್ಗಕ್ಕೆ ಅಭಿವೃದ್ಧಿ ಮಾಡ್ಯಾರ ಇದು ಕೇಳಿ ಇದ್ರ ಬಗ್ಗೆದಾಗ ನಾವು ಯಾವಾಗಲೂ ಮಾತಾಡಕ್ಕೆ ತಯಾರಿದ್ದೆವು. ನೀವು ಇಲ್ಲಿ ಗುಲ್ಬರ್ಗದಾಗ ಹಿಂದೂ ಮುಸ್ಲಿಂ ಬಗ್ಗೆದಾಗ ನಾವು ಯಾವಾಗಲೂ ನಾವು ಮುತ್ಯಂತ ಆತ ಇಲ್ಲಿಂದ ಖಾಜಾ ಬಂಜಾ ನವಾಜ್ ಅವರು, ಶರಣ ಬಸವೇಶ್ವರ ಅವರು, ಮತ್ತು ಎಲ್ಲ ದೇವಲೋಕ ಇದು ದೇವ ಆದವ್ರ ಸಮೇತನೇ ಅವರು ಹಿಂದೂ ಮುಸ್ಲಿಂ ಮಾಡಿಲ್ಲ. ಈಗ ನಾವು ಮಾಡಿಕೆಸಂದ್ರೆ ಒಂದು ರಾಜಕೀಯ ಸಲುವಾಗಿ ನಮ್ಮ ಗುಲ್ಬರ್ಗ ಶಾಂತಿ ಗುಲ್ಬರ್ಗ ನಾವು ಇಲ್ಲಿ ಗಲಭೆ ಮಾಡೋಂಥ ಭಾಷಣ ಮಾಡಬೇಡ್ರಿ. ದಯವಿಟ್ಟು ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಂದಿದ್ದೆವು. ಖಮ್ರುಲ್ ಇಸ್ಲಾಂ ಸಾಹೇಬರು ಎಂದಿಗೂ ಹಿಂದೂ ಮುಸ್ಲಿಂ ಅಂತೇಳಿ ಮಾತಾಡಿಲ್ಲ. ಶರಣ ಬಸವೇಶ್ವರ ಅಪ್ಪ ಅವರು ಖಮ್ರುಲ್ ಇಸ್ಲಾಂ ಸಾಹೇಬರದು ಒಂದು ಗೆಳೆಯರ ಸ್ಥಾನ ತುಂಬಿದರು. ಆಮೇಲೆ ಎಲ್ಲ ಇದ್ದರು. ಕಾಂತಾ ಸಾಹೇಬ್ರ ಸಮಿತಿನೇ ನಮ್ಮ ಖಮ್ರುಲ್ ಇಸ್ಲಾಂ ಸಾಹೇಬ್ರಿಗೆ ಎದುರಾಳಿಗಳು ಇದ್ದರು. ಯಾವಾಗಲೂ ಈ ರೀತಿ ಮಾತಾಡಿಲ್ಲ. ಅವರು ಏನು ಮಾತಾಡಬೇಕು ರಾಜಕೀಯವಾಗಿ ಮಾತಾಡ್ಯಾರ. ರಾಜಕೀಯವಾಗಿ ಕೌಂಟ್ರ್ ಇವ್ರು ಕೊಟ್ರ, ಕೌಂಟ್ರ್ ಅವ್ರು ಕೊಟ್ರ. ಪುನಃ ಇಂಥದ್ದು ಹಿಂದೂ ಮುಸ್ಲಿಮ ಇಂಥದ್ದು ಎಂದೂ ನಾವು ಖಮ್ರುಲ್ ಇಸ್ಲಾಂ ಅವರ ರಕ್ತದಾಗೆ ಎಲ್ಲ. ಎಲ್ಲರೂ ಅವರು ಸೆಕ್ಯುಲರ್ ಮಂಚ್ ಮಾಡ್ಯಾರ. ನಾವು ಸೆಕ್ಯುಲರ್ ಮಂಚ್ 40 ವರ್ಷದಿಂದ ನಾನೇ ಖಮ್ರುಲ್ ಇಸ್ಲಾಂ ಸಾಹೇಬರ್ ಫಾಲೋವರ್ ಹಾಕಿಸಂದ್ರೆ 40 ವರ್ಷ ಆಲಾಗತ್ತ. ನಾನೇ 35 ವರ್ಷ ಆಲಾಗತ್ತು. 90ಲಿಂದ ಖಮ್ರುಲ್ ಇಸ್ಲಾಂ ಸಾಹೇಬರು ಹಿಂದೆ ಓಡಾಡ್ತಿನ್ನ ಒಂದು ಮಾತಿಲ್ಲ ಅವರಿಗೆ. ನಮಗೆಲ್ಲ ಹಿಂದೂ ಮಂದಿಗೆ ಅವ್ರ ಮನೆಯಾಗ ಒಂದು ತಮ್ಮ ಸ್ವತಃ ಇದು ಇದ್ದಪ್ಲೆ ಅಣ್ಣ ತಮ್ಮರು ಇದ್ದಪ್ಲೆ ಕರ್ಕೊಂಡು ಊಟ ಮಾಡಿದವ್ರು. ಅವರು ಎಲ್ಲೂ ಭೇದ ಭಾವ ಮಾಡಿಲ್ಲ. ಇವ್ರು ಯಾಕಂದರು ರಾಜಕೀಯ ಸಲುವಾಗಿ ತಾವು ಬೆಳೆಯೋ ಸಲುವಾಗಿ ಅಂದರು, ಎದ್ರ ಸಲುವಾಗಿ ಅಂದರು. ದಯವಿಟ್ಟು ಇಂಥವು ಮಾತಾಡಬೇಡ್ರಿ. ನೀವು ಗುಲ್ಬರ್ಗ ಜನತೆಗೆ ನೀವು ದಯವಿಟ್ಟು ಕ್ಷಮೆ ಕೇಳ್ರಿ. ಯಾಕಂದ್ರೆ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಇದ್ದಿದ್ದೇವೆ ಇಲ್ಲಿ ಗುಲ್ಬರ್ಗದಾಗ. ನೀವು ಶಾಸಕರಿದ್ದೀರಿ, ಎಲ್ಲ ರೀತಿಲಿ ನೀವು ವಿದ್ಯಾವಂತರಿದ್ದೀರಿ. ನೀವು ತಿಳ್ಕೊಂಡ್ ಕೇಸಂದ್ರೆ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಇದ್ದಿದ್ದೇವೆ ನಾವು. ನಿಮಗೂ ಗೊತ್ತದ. ಮಾತಾಡಿ ಕೇಸಂದ್ರೆ ಕ್ಷಮೆ ಕೇಳ್ರಿ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವಕ್ಕೆ ಹೆಸರುವಾಸಿಯಾಗಿರುವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸರಳ ಸಜ್ಜನ ಸಂಭಾವಿತ ರಾಜಕಾರಣಿಗೆ ಈಗ ಮತ್ತೆ ಸಚಿವ ಪಟ್ಟ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್
ರಾಜಕೀಯದಲ್ಲಿ ಕೆಲವೊಮ್ಮೆ ಅಬ್ಬರ ಹೆಚ್ಚಾಗಿರಬೇಕು ಎಂದು ಹೇಳುವುದಿದೆ. ಆದರೆ ಸರಳ ಜನಪರ ಕಾಳಜಿ ಸಂಭಾವಿತರಾಗಿಯೂ ಅಪಾರ ಸಾಧನೆ ಮಾಡಬಹುದು. ಅದಕ್ಕೆ ಹೆಸರುವಾಸಿಯಾಗಿರುವವರು ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್. ಏಪ್ರಿಲ್ 20, 1967ರಲ್ಲಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಉಡುಗಿಯಲ್ಲಿ ಜನಿಸಿದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅನುಭವಿ ರಾಜಕಾರಣಿ. 4 ಬಾರಿ ಶಾಸಕರಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಭಾಗವಾಗಿರುವ ಕಲಬುರಗಿ ಜಿಲ್ಲೆಯ ಸೇಡಂ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ. ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಜೀವನೋಪಾಯ ಮತ್ತು ಉದ್ಯಮಶೀಲತೆಯಂತಹ ಖಾತೆಯನ್ನು ನಿಭಾಯಿಸಿರುವ ಶರಣಪ್ರಕಾಶ್ ಪಾಟೀಲ್ ಅತ್ಯಂತ ಸಜ್ಜನ ರಾಜಕಾರಣಿ ಎಂದೇ ಜನಜನಿತರಾಗಿದ್ದಾರೆ. ಡರ್ಮೆಟಾಲಜಿಯಲ್ಲಿ ವೈದ್ಯಕೀಯ ಪದವಿ ಪಡೆದಿರುವ ಡಾಕ್ಟರ್ ಪಾಟೀಲ್ ಅವರು ಅಪಾರ ಶೈಕ್ಷಣಿಕ ಅನುಭವ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಅವರಿಗೆ 2013ರಲ್ಲೂ ಮತ್ತು ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿ ದಿನಗಳಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಮೂಲಕ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸೇವಾ ಮನೋಭಾವ ಮೈಗೂಡಿಸಿಕೊಂಡರು. ಬಡವರ ಪರವಾದ ಅವರ ಆಶಯಗಳು ಅವರನ್ನು ರಾಜಕೀಯ ಪಥಕ್ಕೆ ಕೈಹಿಡಿಯಿತು. ವೈದ್ಯಕೀಯ ಶಿಕ್ಷಣ ಹಿನ್ನೆಲೆ ಹೊಂದಿದ್ದ ಪಾಟೀಲರಿಗೆ ಶಾಸಕರಾಗಿ ಆಯ್ಕೆಯಾದ ಮೇಲೆ ವೈದ್ಯಕೀಯ ಶಿಕ್ಷಣ ಸಚಿವ ಖಾತೆಯನ್ನೇ ನೀಡಲಾಗಿದೆ. ವೈದ್ಯಕೀಯ ಶಿಕ್ಷಣ ಸಚಿವರಾಗಿ 2013ರಿಂದ 2018 ಡಾಕ್ಟರ್ ಪಾಟೀಲ್ ಕರ್ನಾಟಕದಾದ್ಯಂತ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂಲ ಸೌಕರ್ಯವನ್ನು ಹೆಚ್ಚಿಸಲು ಆದ್ಯತೆ ನೀಡಿದರು. ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಸಮಾನವಾಗಿ ರಾಜ್ಯದಾದ್ಯಂತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಸ್ಥಾಪಿಸುವ ಅವರ ದೃಷ್ಟಿಕೋನವು ಅವರ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಹಿಂದುಳಿದ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ತರುವ ಡಾಕ್ಟರ್ ಪಾಟೀಲ್ ಅವರ ಪ್ರಯತ್ನಗಳು ನಿರಂತರವಾಗಿದೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆದ್ಯತೆ ಎಂದರೆ ಆರೋಗ್ಯ ರಕ್ಷಣೆ. ಅತ್ಯುತ್ತಮ ದರ್ಜೆಯ ವಿಶ್ವ ಮಟ್ಟದ ಅತ್ಯಾಧುನಿಕ ಸೌಲಭ್ಯದ ಆಸ್ಪತ್ರೆ ಕಟ್ಟಡಗಳ ನಿರ್ಮಾಣಕ್ಕೆ ಒತ್ತು ನೀಡಿದ್ದಾರೆ. ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ನೀಡಲು ಪಾಟೀಲರು ಸದಾ ತುಡಿತ ಹೊಂದಿದ್ದಾರೆ. ಅದೇ ಅವರ ಮುಖ್ಯ ಧ್ಯೇಯವೂ ಆಗಿದೆ. ರಾಜಕೀಯದಲ್ಲಿ ಮುಳುಗಿದ್ದು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇತರೆ ಹವ್ಯಾಸಗಳನ್ನು ಮೈಗೂಡಿಸಿಕೊಂಡಿದ್ದಾರೆ. ಡಾಕ್ಟರ್ ಪಾಟೀಲರು ಓದುವ ಹವ್ಯಾಸ ಮತ್ತು ಫಿಟ್ನೆಸ್ ಕಾಪಾಡಿಕೊಳ್ಳುವುದಕ್ಕೆ ಅತ್ಯಂತ ಹೆಚ್ಚು ಸಮಯ ವಿನಿಯೋಗಿಸುತ್ತಾರೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಆರೋಗ್ಯ ಸೇವೆಯನ್ನು ಸುಧಾರಿಸುವುದು, ಉದ್ಯಮಶೀಲತೆಯನ್ನು ಬೆಳೆಸುವುದು ಮತ್ತು ಕರ್ನಾಟಕದಾದ್ಯಂತ ಸಕಾರಾತ್ಮಕ ಬದಲಾವಣೆಯನ್ನು ತರುವತ್ತ ಗಮನ ಹರಿಸುವ ಕ್ರಿಯಾತ್ಮಕ ಮತ್ತು ದೂರದೃಷ್ಟಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರವಲ್ಲ, ಇಡೀ ಕರ್ನಾಟಕದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಪ್ರಕಾಶಮಾನವಾಗಿರುವ ಪಾಟೀಲರು ಈಗ ಮತ್ತೆ ಸಚಿವರಾಗಿದ್ದಾರೆ. ಮತ್ತೊಮ್ಮೆ ಖಾತೆಯನ್ನು ಯಶಸ್ವಿಯಾಗಿ ನಿಭಾಯಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮತ್ತೊಮ್ಮೆ ಎಲ್ಲರೂ ಶರಣು ಎನ್ನಲು ಸಜ್ಜಾಗಿದ್ದಾರೆ. ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಅವರ ಪೂರ್ಣ ಹೆಸರು ಡಾಕ್ಟರ್ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್. ಜನನ 24/1967. ಸ್ಥಳ ಸೇಡಂ, ಬೆಂಗಳೂರು. ತಂದೆ ರುದ್ರಪ್ಪ ಪಾಟೀಲ್, ತಾಯಿ ಮಾಲ್ಕಮ್ಮ ಪಾಟೀಲ್, ಪತ್ನಿ ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್. ಪುತ್ರರು ಸಿದ್ಧಾಂತ್ ಪಾಟೀಲ್ ಮತ್ತು ಶಿವಾಂಶ್ ಪಾಟೀಲ್. ವಿದ್ಯಾಭ್ಯಾಸ MBBS MD ಡರ್ಮೆಟಾಲಜಿ. ರಾಜಕೀಯ ಜೀವನ 2004ರಲ್ಲಿ ಸೇಡಂನಿಂದ ಮೊದಲ ಬಾರಿ ಶಾಸಕರಾಗಿ ಆಯ್ಕೆ. 2008ರಲ್ಲಿ ಮತ್ತೆ ಶಾಸಕರಾಗಿ ಆಯ್ಕೆಯಾದರು. 2013ರಲ್ಲಿ 3ನೇ ಬಾರಿ ಆಯ್ಕೆಯಾದರು. 2023ರಲ್ಲಿ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾದರು. 2013ರಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದರು. 2023ರಲ್ಲೂ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಜೀವನೋಪಾಯ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ನೇರ ನಡೆ ಮತ್ತು ನುಡಿಗೆ ಹೆಸರುವಾಸಿಯಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಇಂದು DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮತ್ತೊಮ್ಮೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಿಯಾಂಕ್ ಖರ್ಗೆ ಅವರ ಪೂರ್ತಿ ಹೆಸರು ಪ್ರಿಯಾಂಕ್ ಮಲ್ಲಿಕಾರ್ಜುನ್ ಖರ್ಗೆ. ಜನನ ನವೆಂಬರ್ 22, 1978. ಸ್ಥಳ ಬೆಂಗಳೂರು. ವಿದ್ಯಾಭ್ಯಾಸ ಡಿಪ್ಲೊಮಾ ಇನ್ ಗ್ರಾಫಿಕ್ಸ್ ಮತ್ತು ಅನಿಮೇಷನ್. ವೃತ್ತಿ ದೇಶ ಹಾಗೂ ವಿದೇಶದಲ್ಲಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಾಲಿ ವಾಸ ಕಲಬುರ್ಗಿ. ಪಕ್ಷ ಕಾಂಗ್ರೆಸ್. ಮದುವೆಯಾಗಿದ್ದು ಶ್ರುತಿ ಖರ್ಗೆ ಅವರನ್ನು. ಇವರಿಗೆ ಅಮಿತಾವ್ ಹಾಗೂ ಆಕಾಂಕ್ಷ ಎನ್ನುವ 2 ಮಕ್ಕಳಿದ್ದಾರೆ. ಇವರು 2013, 2018 ಹಾಗೂ 2023ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮತಗಳ ಅಂತರ 13,640. ಮೊದಲ ಬಾರಿ ಸಚಿವರಾಗಿದ್ದು 38ನೇ ವರ್ಷದ ವಯಸ್ಸಿನಲ್ಲಿ. 2016ರಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದಲ್ಲಿ IT-BT ಹಾಗೂ ಪ್ರವಾಸೋದ್ಯಮ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. 2ನೇ ಬಾರಿ ಸಚಿವರಾಗಿದ್ದು ಅಂದಿನ ಸಿಎಂ HD ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ 2018ರಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. 3ನೇ ಬಾರಿ ಸಚಿವರಾಗಿದ್ದು ಮೇ 27, 2023ರಂದು ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾಗಿ ಆಯ್ಕೆಯಾದರು. ನಂತರ ಜೂನ್ 1, 2023ರಂದು IT-BT ಸಚಿವರಾಗಿ ಹೆಚ್ಚುವರಿ ಹೊಣೆಗಾರಿಕೆ ನಿರ್ವಹಿಸಿದರು.
1998ರಲ್ಲಿ NSUIನ ಸದಸ್ಯರಾಗಿ ರಾಜಕೀಯ ಪ್ರವೇಶ ಮಾಡಿದರು. 2001ರಿಂದ 2005ರವರೆಗೆ NSUI ಕಾಲೇಜು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. 2005ರಿಂದ 2007ರವರೆಗೆ ರಾಜ್ಯ NSUI ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. 2007ರಿಂದ 2011ರವರೆಗೆ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು. 2017ರಿಂದ 2014ರವರೆಗೆ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ನಂತರ ರಾಜ್ಯ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ನೇಮಕಗೊಂಡರು. ಮೊದಲ ಬಾರಿ ಅಸೆಂಬ್ಲಿಗೆ ಸ್ಪರ್ಧೆ ಮಾಡಿದ್ದು 2009ರ ಉಪಚುನಾವಣೆಯಲ್ಲಿ ಚಿತ್ತಾಪುರ SC ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಅನುಭವಿಸಿದರು. 2013ರಲ್ಲಿ ಚಿತ್ತಾಪುರ ಕ್ಷೇತ್ರದಿಂದ ಮೊದಲ ಬಾರಿ ಗೆಲುವು ಕಂಡರು. ಎರಡನೇ ಬಾರಿ 2018ರಲ್ಲಿ ಚಿತ್ತಾಪುರದಿಂದ ಗೆಲುವು ಸಾಧಿಸಿದರು. ಮೂರನೇ ಬಾರಿ 2023ರಲ್ಲಿ ಚಿತ್ತಾಪುರದಿಂದಲೇ ಗೆಲುವು ಸಾಧಿಸಿದರು. ಈಗ ಮತ್ತೆ DK ಶಿವಕುಮಾರ್ ಸರ್ಕಾರದಲ್ಲಿ ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರ ಆಶಾಕಿರಣವಾಗಿ ಮತ್ತೊಮ್ಮೆ ಹೊರಹೊಮ್ಮಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.